ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಆಸ್ತಿ ಖರೀದಿ ಸಂಬಂಧದಲ್ಲಿ ಕಾನೂನಿನ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ ಸ್ನೇಹಿತರೆ. ಇದರಲ್ಲಿ ಈ ಖಾತಾ ಸರ್ಟಿಫಿಕೇಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಾನು ನಿನ್ನೆ ಎ ಖಾತಾ ಬಿ ಖಾತಾ ಅದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆ. ಈಗ ಎ ಖಾತಾ ಅಂದ್ರೇನು ಅಂತಂದರೆ, ಈಗ ನಮ್ಮ BBMP ವ್ಯಾಪ್ತಿಯಲ್ಲಿ ನೀವು ನಿಮ್ಮ ದಾಖಲೆಗಳನ್ನು ಸಮರ್ಪಕವಾಗಿ ನೀವು ಇಲಾಖೆಗೆ ವಹಿಸಿ, ಅವರು ಕೂಡ ನಿಮ್ಮ ಒಂದು ಕಾನೂನಿನ ಏನು ಓನರ್ಶಿಪ್ ಇರುತ್ತೆ, ಅದರದ್ದು ಲೀಗಲ್ ಓನರ್ಶಿಪ್ಪು, ಅದ್ರ ಬಗ್ಗೆ ಅವ್ರಿಗೆ ಯಾವುದೇ ತಕರಾರಿಲ್ಲ, ಯಾವುದೇ ಅರ್ಜಿಗಳು ಬಂದಿಲ್ಲ, ಅವರು ಕೂಡ ಸಂಪೂರ್ಣ ತೃಪ್ತಿ ಇದೆ ಅಂತ ಹೇಳಿದಾಗ ಇಶ್ಯೂ ಮಾಡೋದೇ ಈ ಎ ಖಾತಾ ಅಂತ ಅಂದ್ಬಿಟ್ಟು. ಹಾಗಾಗಿ ಎ ಖಾತಾದಲ್ಲಿ ನಿಮಗೆ ಸಾಮಾನ್ಯವಾಗಿ ಸರ್ಕಾರದ ಕಡೆಯಿಂದ ತಕರಾರಿದ್ದಿಲ್ಲ, ನಿಮ್ಮನ್ನು ಅದರ ಓನರ್ ಅಂತ ಒಪ್ಕೊಳ್ಳೋದ್ರಲ್ಲಿ. ಇನ್ನು ಈ ಖಾತಾ ಸರ್ಟಿಫಿಕೇಟ್ ಅನ್ನೋದರಲ್ಲಿ ನಾನು ಈ ಹಿಂದೆ ಹೇಳಿದಾಗೆ ಅದರಲ್ಲಿ ಯಾರು ಒಡೆಯರು, ಯಾವ ಅಡ್ರೆಸ್ನಲ್ಲಿದೆ, ಅದರ ಭೂಮಿಯ ಅಳತೆ ಏನಿದೆ, ಅದರಲ್ಲಿ ಕಟ್ಟಡ ಎಷ್ಟಿದೆ, ಆಮೇಲಿಂದ ಅದಕ್ಕೆಷ್ಟು ಅವರು ತೆರಿಗೆ ಹಾಕ್ತಾ ಇದ್ದಾರೆ, ಇವೆಲ್ಲವೂ ಕೂಡ ವಿವರವಾಗಿ ಇರ್ತವೆ. ಈ ಎ ಖಾತಾ ಅಂತ ಅಂದಾಗ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಮುಂಚಿನ BMP ಅಂತಂದರೆ BBMP ಆಗೋಕ್ಕಿಂತ ಮುಂಚಿನ ವ್ಯಾಪ್ತಿಯಲ್ಲಿ BMP ಅನ್ನೋ ವ್ಯಾಪ್ತಿಯಲ್ಲಿ ಏನಿತ್ತು, ಆ ಒಂದು ವ್ಯಾಪ್ತಿಯ ಎಲ್ಲ ಒಂದು ಏನು ಹೇಳ್ತಾ ಆಸ್ತಿಗಳಿಗೆ ಈ ಎ ಖಾತಾ ಸಿಗುತ್ತೆ. ಆದರೆ ಈ ವ್ಯಾಪ್ತಿಯಲ್ಲಿ ಕೂಡ ಯಾವುದಾದ್ರೂ ಒಂದು ವ್ಯಾಜ್ಯ ಇದ್ದಲ್ಲಿ, ಉದಾಹರಣೆಗೆ ಈ ಸೋದರರಲ್ಲಿ ವ್ಯಾಜ್ಯ ಇರುತ್ತೆ, ಅಥವಾ ಒಂದೇ ಪ್ರಾಪರ್ಟಿ ಕೆಲವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಇನ್ನೊಬ್ಬರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ನ್ಯಾಯಾಲಯದ ಮೆಟ್ಟಲಿರುತ್ತೆ. ಹಾಗಾಗಿ ಅವರು ನ್ಯಾಯಾಲಯದಿಂದ ಅಥವಾ ಯಾರಾದರೂ ಅರ್ಜಿ ಕೊಟ್ಟಾಗ, ನೋಡಿ ಈ ಥರದ ಇದೊಂದು ಆಸ್ತಿ ಬಗ್ಗೆ ಒಂದು ತಕರಾರಿದೆ, ಆದ್ದರಿಂದ ದಯವಿಟ್ಟು ನೀವು ಇದನ್ನು ಖಾತಾ ಮಾಡಬಾರ್ದು ಅಂತ ಲಿಖಿತವಾಗಿ ದೂರು ಕೊಟ್ಟಾಗ ಕೂಡ ಅವರು ದೂರಿನ ಆಧಾರದ ಮೇಲೆ ಅವರಿಗೆ ಖಾತಾ ವರ್ಗಾವಣೆ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಕೂಡ ನಿಮಗೆ ಎ ಖಾತಾ ಸಿಗೋದಿಲ್ಲ. ಆದರೆ ಯಾವುದೇ ಒಂದು ವ್ಯಕ್ತಿ ಅಲ್ಲಿ ಪೊಸೆಷನಲ್ಲಿ ಇರ್ತಾರೆ, ಅವರು ತೆರಿಗೆ ಕಟ್ಟೋದಕ್ಕೋಸ್ಕರ ಅವರಿಗೆ ಅಕೌಂಟಲ್ಲಿ ಆನ್ ಅಕೌಂಟ್ ಅಂತ ಹೇಳ್ತೀವಿ, ತೆರಿಗೆ ಕಟ್ಟಿಸ್ಕೊತಾ ಇರ್ತಾರೆ. ಈ ಖಾತಾ ಬಗ್ಗೆನೇ ಇನ್ನಷ್ಟು ವಿಚಾರಗಳನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ನಮಸ್ಕಾರ.